ನಮಸ್ಕಾರ. ಇನ್ಸೈಟ್ ರಶ್ ಕನ್ನಡಕ್ಕೆ ಸ್ವಾಗತ. ನಾನು ರೂಪಲತಾ. ರಾಜ್ಯ ಯಾವುದೇ ಆಗಿರಲಿ, ಪಕ್ಷ ಪ್ರಾದೇಶಿಕವೋ ರಾಷ್ಟ್ರೀಯ ಪಕ್ಷವೋ, ಅಲ್ಲಿನ ಗೆಲುವಿಗೆ ಮತದಾರ ಎಷ್ಟು ಮುಖ್ಯ ಆಗ್ತಾನೋ ಆ ಮತದಾರರನ್ನ ಮನೆಯಿಂದ ವೋಟಿಂಗ್ ಬೂತ್ಗಳಿಗೆ ಕರೆತರುವಂಥ ಕಾರ್ಯಕರ್ತ ಕೂಡ ಅಷ್ಟೇ ಮುಖ್ಯವಾಗಿರ್ತಾನೆ. ಪಕ್ಷವೆಂಬ ದೇಹಕ್ಕೆ ಕಾರ್ಯಕರ್ತರೇ ಬೆನ್ನುಮೂಳೆ. ಎಲೆಕ್ಷನ್ ಸಮಯದಲ್ಲಿ ಅಂತೂರು ನಿರುತ್ಸಾಹ ತೋರಿಸಿಬಿಟ್ರೆ ಮುಗೀತು, ಪಕ್ಷ ಪಲ್ಟಿ ಹೊಡಿಬೇಕು ಅಷ್ಟೆ. ಮೇ 4 ಪಶ್ಚಿಮ ಬಂಗಾಳದ ಕಡೆ ಇಡೀ ದೇಶ ಕಾತುರತೆಯಿಂದ ನೋಡುವಂತಹ ದಿನ. ಅಲ್ಲಿ ಮೋದಿ ವರ್ಸಸ್ ದೀದಿ ಲೆಕ್ಕವೋ, ಭದ್ರತೆ ವರ್ಸಸ್ ಬ್ಲಡ್ ಬಾತ್ ಕಾರಣವೋ, ಸುರಕ್ಷತೆ ವರ್ಸಸ್ ಗೂಂಡಾಗಿರಿ ಪ್ರಶ್ನೆಯೋ, ಹೀಗೆ ಈ ಸಲದ ಬಂಗಾಳ ದಂಗಲ್ ತುಂಬಾನೇ ಕುತೂಹಲ ಮೂಡಿಸಿದೆ. ಮಮತಾ ಬ್ಯಾನರ್ಜಿ ನೇತೃತ್ವದಲ್ಲಿ ಸದ್ಯ ಪಶ್ಚಿಮ ಬಂಗಾಳ ಸಾಗ್ತಾ ಇದೆ. ಎಲೆಕ್ಷನ್ ಬಂದ್ರೆ ಸಾಕು, ಯಾವುದೋ ಡಾರ್ಕ್ ವೆಬ್ ಸೀರೀಸ್ ನೋಡಿದ ಹಾಗೆ ಆಗತ್ತೆ. ಕಾನೂನು ಸುವ್ಯವಸ್ಥೆ ಲೆಕ್ಕವೇ ಇಲ್ಲ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಹಿಂಸಾಚಾರದಿಂದ ಹಾನಿಗೊಳಗಾಗಿರುವಂತ ಮುರ್ಷಿದಾಬಾದ್. ಕೈ ಮಿಲಾಯಿಸಿ ಕಾರ್ಯಕರ್ತರು ಬಡ್ದಾಡಿಕೊಂಡಿಲ್ಲ. ಬೈಗುಳಗಳ ವಿನಿಮಯ ಅಷ್ಟೇ ಅಲ್ಲಾಗಲಿಲ್ಲ, ಬದಲಾಗಿ ಬಾಂಬ್ ಸ್ಫೋಟವನ್ನೇ ಮಾಡಲಾಗಿದೆ. ಅಂದ್ರೆ ಬಂಗಾಳದ ಸ್ಥಿತಿಯನ್ನ ಊಹಿಸಿ. ತಪ್ಪಿತಸ್ಥರ ವಿರುದ್ಧ ಬಲವಾದ ಕ್ರಮ ಕೈಗೊಳ್ಳಲಾಗುವುದು ಅಂತ ಮುಖ್ಯ ಚುನಾವಣಾ ಅಧಿಕಾರಿ ಮನೋಜ್ ಅಗರ್ವಾಲ್ ತಿಳಿಸಿದ್ದಾರೆ. ಹೌದು, ಆದ್ರೆ ಸ್ಫೋಟ ಮಾಡಿರೋರು ಯಾರು? ಟಿಎಂಸಿ ಕಾರ್ಯಕರ್ತರು. ಹುಮಾಯೂನ್ ಕಬೀರ್ ಗುರಿಯಾಗಿಸಿಕೊಂಡು ನಡೆಸಿದಂಥ ಹಿಂಸಾಚಾರದ ಬೆನ್ನಲ್ಲೇ ಬಂಗಾಳದ ಈ ಸಲದ ಭದ್ರತೆ ಬಗ್ಗೆ ಪ್ರಶ್ನೆಗಳು ಸಹಜವಾಗಿ ಬರೋಕೆ ಶುರುವಾಗಿದೆ. ಹಾಗೆ ನೋಡಿದ್ರೆ ಈ ಬಾರಿ ಕೇಂದ್ರ ಸರ್ಕಾರ ತುಂಬಾನೇ ಮುತುವರ್ಜಿಯನ್ನ ಬಂಗಾಳ ಎಲೆಕ್ಷನ್ಗೆ ವಹಿಸಿತ್ತು. ಭಾರಿ ಪ್ರಮಾಣದಲ್ಲಿ ಭದ್ರತಾ ಪಡೆಗಳನ್ನ ನಿಯುಕ್ತಿ ಮಾಡಿತ್ತು. ಜನರು ಭಯವಿಲ್ಲದೆ ಬಂದು ತಮ್ಮ ಅಧಿಕಾರ ಚಲಾಯಿಸೋಕೆ ತಯಾರಿ ಕೂಡ ಮಾಡಿತ್ತು. ಬಹುತೇಕ ಕಡೆಗಳಲ್ಲಿ ಶಾಂತಿಯುತ ಮತದಾನವೇ ಆಗಿದೆ. ಆದರೆ ಇದೊಂದು ಘಟನೆ ಸಹಜವಾಗಿ ಅಲ್ಲಿನ ಜನರಿಗೆ ಭೀತಿ ತಂದಿದೆ. ಮುರ್ಷಿದಾಬಾದ್ನಲ್ಲಿ ತೃಣಮೂಲ ಕಾಂಗ್ರೆಸ್ ಅಂದೇಳಿದ್ರೆ ಟಿಎಂಸಿ ಕಾರ್ಯಕರ್ತರು ಮತ್ತು ಆಮ್ ಜನತಾ ಉನ್ನಯನ್ ಪಕ್ಷದ ಅಂತ ಹೇಳಿದ್ರೆ ಸಂಸ್ಥಾಪಕ ಹುಮಾಯೂನ್ ಕಬೀರ್ ನಡುವೆ ಘರ್ಷಣೆ ನಡೆದಿದೆ. ಅದರ ನೇರ ಭೀತಿ ಒಳಹೊಕ್ಕಿದ್ದು ಸಾಮಾನ್ಯ ಮತದಾರರಿಗೆ. ಮತದಾರರು ಮಾತ್ರ ಹೆದರಿದ್ದಾರಾ? ಖಂಡಿತ ಇಲ್ಲ. ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು ಕೂಡ ಜೀವ ಭಯದಲ್ಲೇ ಇದ್ದಾರೆ. ಇಂಥ ಪರಿಸ್ಥಿತಿ ನಿರ್ಮಾಣದ ಹಿಂದೆ ಹಿಟ್ಲರ್ ಖ್ಯಾತಿಯ ಮಮತಾ ಬ್ಯಾನರ್ಜಿ ಇರೋದು. ಆಗ್ಲೇ ಹೇಳಿದ ಹಾಗೆ ಪಕ್ಷವು ತನ್ನೊಂದಿಗೆ ನಿಲ್ಲುತ್ತದೆ ಎಂಬ ಭರವಸೆ ಇದ್ದಾಗ ಮಾತ್ರ ಒಬ್ಬ ಕಾರ್ಯಕರ್ತ ಪ್ರಾಣವನ್ನ ಪಣಕ್ಕಿಟ್ಟು ದುಡಿಯಲು ಸಿದ್ಧನಾಗ್ತಾನೆ. ಪಶ್ಚಿಮ ಬಂಗಾಳದ ಸ್ಥಿತಿ ಇಂದು ಇದಕ್ಕಿಂತ ಭಿನ್ನವಾಗಿಲ್ಲ. ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ಬಂಗಾಳವು ಚುನಾವಣಾ ಹಿಂಸಾಚಾರಕ್ಕೆ ಹೆಸರುವಾಸಿಯಾದಂಥ ರಾಜ್ಯವಾಗಿದೆ. ಎಲೆಕ್ಷನ್ ಸಮಯದಲ್ಲಿ ಅಂತೂ ರಕ್ತ ಸಿಕ್ತ ಅಧ್ಯಾಯವೇ ಕಂಡುಬರುತ್ತೆ. ಪ್ರಚಾರಗಳಲ್ಲೂ ಕೂಡ ಓಪನ್ ಧಮಕಿ ಹಾಕಲಾಗಿದೆ. ವೋಟೊಂದು ಬೇರೆಯವರಿಗೆ ಹೋದ್ರೆ ಹೇಗೆ ಬದುಕ್ತೀರಿ ನಾಳೆ ಅನ್ನುವಂಥ ಪ್ರಶ್ನೆಯನ್ನ ಕೇಳಲಾಗಿದೆ. ನಾವಿಲ್ಲಿ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ ಮಮತಾ ಬ್ಯಾನರ್ಜಿ ಅವರ ಪಕ್ಷ ಪ್ರೇಮ. ತುಳಿತಾ ಇರೋ ದಾರಿ ಸರಿಯಾಗಿದೆಯೋ ತಪ್ಪೋ, ನಾನಾಯ್ತು ನನ್ನ ಪಾರ್ಟಿ ಆಯ್ತು, ಪಾರ್ಟಿ ವರ್ಕರ್ಸ್ ಆಯ್ತು ಅನ್ನೋದಷ್ಟೇ ಆ ಹೆಣ್ಣಿನ ತಲೆಯಲ್ಲಿರೋದು. ಉಳಿದಿದ್ದು ಲೆಕ್ಕಕ್ಕಿಲ್ಲ. ಅದೇ ಹುಂಬತನ ಎಂತೆಂಥ ಅಪ್ರತಿಮ ಸಾಧಕರನ್ನ ಕೊಟ್ಟಿದ್ದಂಥ ಬೆಂಗಾಲಕ್ಕೆ ಕಪ್ಪು ಚುಕ್ಕೆ ತಂದಿರೋದು. ನಾನು ಅನುಭವಿಸಿದ್ದೀನಿ, ಈಗ ನನ್ನ ಬಳಿ ಅಧಿಕಾರ ಇದೆ, ಅವರು ಕೂಡ ಅನುಭವಿಸ್ಲಿ. ಇದೊಂದು ಮಮತಾ ಬ್ಯಾನರ್ಜಿ ತಲೆಯಲ್ಲಿ ಇರ್ಬೋದಾ? ಇದು ಅರ್ಥ ಆಗಬೇಕು ಅಂದ್ರೆ ನಾವು ಸ್ವಲ್ಪ ಇತಿಹಾಸದ ಕಡೆ ವಾಲ್ಬೇಕಾಗತ್ತೆ. ಮಮತಾ ಬ್ಯಾನರ್ಜಿ ಅವರು ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವಂತ ಹಂತದಲ್ಲಿ ಅವರು ಮತ್ತು ಅವರ ಕಾರ್ಯಕರ್ತರು ಎದುರಿಸಿದಂತ ಕಿರುಕುಳ ಅಷ್ಟಿಷ್ಟಲ್ಲ. 1990ರಿಂದ ಕಮ್ಯುನಿಸ್ಟ್ ಪಕ್ಷದ ಆಡಳಿತಾವಧಿಯಲ್ಲಿ ಸತತವಾಗಿ ಹಿಂಸಾತ್ಮಕ ದಾಳಿಗಳು ನಡೆದವು. ಅಂದಿನ ಕಾಂಗ್ರೆಸ್ ಈ ಬಗ್ಗೆ ಗಮನ ಹರಿಸದಿದ್ದಾಗ ಮಮತಾ ಅವರು AITC ಪಕ್ಷವನ್ನ ಸ್ಥಾಪಿಸಿದ್ರು. ಕೊನೆಗೆ 2011ರಲ್ಲಿ 34 ವರ್ಷಗಳ ಕಮ್ಯುನಿಸ್ಟ್ ಆಳ್ವಿಕೆಯನ್ನ ಅಂತ್ಯಗೊಳಿಸಿ ಬಂಗಾಳವನ್ನ ಅವರ ಕಪಿಮುಷ್ಟಿಯಿಂದ ಬಿಡಿಸಿದ್ರು. ಜನರಲ್ಲಿ ಹಿಂದೆಂದೂ ಕಾಣದ ಒಂದು ನಿರೀಕ್ಷೆ ಹುಟ್ಟಿತ್ತು. ಹೆಂಗರುಳಿಗೆ ಅಧಿಕಾರ ಸಿಕ್ಕಿದೆ ಅಂದ್ರೆ ಸುರಕ್ಷಿತ ಬಂಗಾಳವೇ ಆಗುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಇದ್ರು. ಆದ್ರೆ ಆಗಿದ್ದೇನು?
ಭ್ರಮನಿರಸನ. ಟಿಎಂಸಿ ಕಾರ್ಯಕರ್ತರು ಗೂಂಡಾ ರಾಜ್ಯಕ್ಕೆ ನಾಂದಿ ಹಾಡಿದ್ರು. ಹಿಂದೆ ನಿಂತು ಬೆಂಬಲ ಕೊಟ್ಟಿದ್ದೆ ಮಮತಾ ಬ್ಯಾನರ್ಜಿ. ಜನರಲ್ಲಿ ಹೊಸ ಭರವಸೆ ಇತ್ತಾದ್ರೂ ಅದು ದೀರ್ಘಕಾಲ ಉಳಿಯಲಿಲ್ಲ. ಅಧಿಕಾರಕ್ಕೆ ಬಂದಂತಹ ಕೆಲವೇ ದಿನಗಳಲ್ಲಿ ಆಡಳಿತ ಯಂತ್ರವನ್ನ ತನ್ನ ಹತೋಟಿಗೆ ಪಡೆದಂತ ಟಿಎಂಸಿ ಗೂಂಡಾಗಿರಿಯನ್ನ ಮುಂದುವರಿಸಿತು ಎಂಬ ಆರೋಪ ಇದೆ. 2021ರ ಚುನಾವಣೆಯ ಹೊತ್ತಿಗೆ ರಾಜ್ಯದಲ್ಲಿ ಬಿಜೆಪಿ ಪರ ಅಲೆ ಎದ್ದಿತು. ಜನರು ಭಯವಿದ್ರು, ಧೈರ್ಯ ಮಾಡಿ ಮತ ಚಲಾಯಿಸಿದ್ರು. ಆದರೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಷ್ಟು ಪ್ರಮಾಣದಲ್ಲಿ ಅದಿರಲಿಲ್ಲ. 2021ರ ಫಲಿತಾಂಶ ಬಂದ ತಕ್ಷಣ ನಡೆದಂಥ ಹಿಂಸಾಚಾರದಲ್ಲಿ ಬಿಜೆಪಿ ಕಾರ್ಯಕರ್ತರ ಹತ್ಯೆ, ಅಂಗಡಿಗಳ ಲೂಟಿ ಮತ್ತು ಪೊಲೀಸ್ ಅಧಿಕಾರಿಗಳ ಮುಂದೆ ನಡೆದಂಥ ದೌರ್ಜನ್ಯಗಳು ಬಿಜೆಪಿ ಕಾರ್ಯಕರ್ತರನ್ನ ಹತಾಶೆಗೊಳಿಸಿದ್ವು. ಈ ಸಂದರ್ಭದಲ್ಲಿ ಬಿಜೆಪಿ ಕೇಂದ್ರ ನಾಯಕತ್ವ ವಹಿಸಿದಂಥ ಮೌನ ಕಾರ್ಯಕರ್ತರಲ್ಲಿ ಆತಂಕ ಮೂಡಿಸಿತು. ಈ ಬಾರಿ ತುಂಬಾನೇ ಕಾಳಜಿ ವಹಿಸಿರುವಂತಹ ಕೇಂದ್ರ ಸರ್ಕಾರ ಸುಗಮ ಮತದಾನಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಚುನಾವಣಾ ಆಯೋಗ ಕೂಡ ಮೈಯೆಲ್ಲ ಕಣ್ಣಾಗಿಸಿಕೊಂಡು ಕೆಲಸ ಮಾಡಿತ್ತು. ಆದರೆ ಇಟ್ಸ್ ಟೂ ಲೇಟ್ ಆಗಿಬಿಡ್ತಾ. ಇದಕ್ಕಾಗಿಯೇ ಮೇ 4 ಗಮನ ಸೆಳೀತಾ ಇರೋದು. ಸಾಮಾನ್ಯ ಮತದಾರನದ್ದು ಪ್ರಶ್ನೆಯೊಂದೇ. ಚುನಾವಣೆಯ ಸಮಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಅಲ್ಲಿ ಭದ್ರತಾ ಪಡೆಗಳು ಇದ್ದಾವೆ. ಅದರ ನಂತರ ನಮ್ಮ ಗತಿ ಏನು? ಖಂಡಿತವಾಗಿಯೂ ಈ ಪ್ರಶ್ನೆ ಬಂದೇ ಬರುತ್ತೆ. ಗ್ಯಾರಂಟಿ ಘೋಷಣೆ ಮಾಡಿದಂತೆ ಜೀವಕ್ಕೇನಾದರೂ ಗ್ಯಾರಂಟಿ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಬರುತ್ತಲ್ಲ, ಆ ಪರಿಯಲ್ಲಿ ಬಂಗಾಳ ದಿಕ್ಕೆಟ್ಟು ಹೋಗಿದೆ. ಪಶ್ಚಿಮ ಬಂಗಾಳದ ದಕ್ಷಿಣ ಪ್ರಾಂತ್ಯದಲ್ಲಿ ಇಂದಿಗೂ ಕೂಡ ಬೂತ್ ಕ್ಯಾಪ್ಚರಿಂಗ್ ಮತ್ತು ಗೂಂಡಾಗಿರಿ ನಡೆಯುತ್ತಲೇ ಇದೆ. ಜೀವವಿದ್ರೆ ಸಾಕು, ಮತದಾನದ ಸಹವಾಸವೇ ಬೇಡ ಎಂಬ ಮನಸ್ಥಿತಿಗೆ ಸಾಮಾನ್ಯ ಜನರು ಬಂದಿದ್ದಾರೆ. ಜನರ ಮತ್ತು ಕಾರ್ಯಕರ್ತರ ಮುಂದಿರುವಂತಹ ಪ್ರಮುಖ ಪ್ರಶ್ನೆಗಳೆಂದರೆ, ಚುನಾವಣೆಯ ತನಕ ಕೇಂದ್ರ ಮೀಸಲು ಪಡೆ ಇರುತ್ತದೆ, ಆಮೇಲೆ ಯಾರು ರಕ್ಷಣೆ ನೀಡ್ತಾರೆ? ಈ ಬಾರಿ ಸುಮಾರು 2.5 ಲಕ್ಷ ಕೇಂದ್ರ ಪಡೆಗಳನ್ನು ನಿಯೋಜಿಸಲಾಗಿದೆ. ಆದರೆ ಫಲಿತಾಂಶದ ನಂತರ ರಾಜ್ಯ ಪೊಲೀಸರ ಕೈಗೆ ಅಧಿಕಾರ ಹೋದಾಗ ಬಿಜೆಪಿ ನಮ್ಮನ್ನು ಹೇಗೆ ರಕ್ಷಿಸುತ್ತದೆ? ಈ ವಿಚಾರಕ್ಕೆ ಮೋದಿಯವರು ಆಲೋಚನೆ ಮಾಡಬೇಕಿತ್ತು. ಮಹಿಳಾ ಅನ್ನೋದನ್ನ ನಿದರ್ಶನದ ಜೊತೆಗೆ ಬಂಗಾಳದ ಮುಂದೆ ಇಡಬೇಕಿತ್ತು. ವಿಶೇಷವಾಗಿ ವೈದ್ಯೆಯ ಅತ್ಯಾಚಾರ ಹಾಗೂ ಕೊಲೆ ವಿಚಾರಕ್ಕೆ ಮಮತಾ ಬ್ಯಾನರ್ಜಿ ನಡೆದುಕೊಂಡಂಥ ರೀತಿ ಹಾಗೂ ಸಂದೇಶ್ ಕಾಲಿಯ ಅಮಾನವೀಯ ಘಟನೆ ಬಗ್ಗೆ ಮಮತಾ ಇದ್ದ ಒಂದು ಪರಿ. ಹಾಗೆ ನೋಡಿದ್ರೆ ದೀದಿ ಸೋಲೋಕೆ ಈ 2 ಘಟನೆಗಳು ಸಾಕು. ಬಂಗಾಳದ ಮುಖ್ಯಮಂತ್ರಿ ಯಾರು? ಮಮತಾ ಬ್ಯಾನರ್ಜಿ. ಬಂಗಾಳದ ಹೋಮ್ ಮಿನಿಸ್ಟರ್ ಯಾರು? ಮಮತಾ ಬ್ಯಾನರ್ಜಿ. ಬಂಗಾಳದ ಆರೋಗ್ಯ ಮಂತ್ರಿ ಯಾರು? ಮಮತಾ ಬ್ಯಾನರ್ಜಿ. ಆದರೆ ವೈದ್ಯೆಯ ರೇಪ್ ಅಂಡ್ ಮರ್ಡರ್ ಆದಾಗ ಬೀದಿಗೆ ಬಂದು ಪ್ರತಿಭಟನೆ ಮಾಡಿದ್ರು ಮಮತಾ ಬ್ಯಾನರ್ಜಿ. ಯಾರ ವಿರುದ್ಧ ಹೋರಾಟ ಅನ್ನೋದರ ಉತ್ತರವೇ ಇರಲಿಲ್ಲ. CBIಗೆ ಕೇಸ್ ಕೊಡಿ ಅಂತ ಜನ ಎಷ್ಟೇ ಒತ್ತಡ ಹಾಕಿದ್ರೂ ಕೂಡ ದೀದಿ ಮನಸ್ಸೇ ಮಾಡಿರಲಿಲ್ಲ. ಇವೆಲ್ಲವೂ ಕೂಡ ಮ್ಯಾಟರ್ ಆಗೋದಿಲ್ವಾ? ಕಳೆದ ಚುನಾವಣೆಯಲ್ಲಿ TMC 48.5% ಮತ್ತು ಬಿಜೆಪಿ 38.4% ಮತಗಳನ್ನ ಪಡೆದಿದ್ವು. ಈ ಬಾರಿ ಮತದಾನ ಸರಿಯಾಗಿ ನಡೆದ್ರೆ ಬಿಜೆಪಿಯ ಮತಗಳಿಕೆ 6ರಿಂದ 7% ಹೆಚ್ಚಾಗುವಂತ ಸಾಧ್ಯತೆ ಇದೆ ಎಂಬ ಲೆಕ್ಕಾಚಾರ ಇದೆ. ಆದರೆ ಫಲಿತಾಂಶ ತನ್ನ ವಿರುದ್ಧವಾಗಿ ಬಂದರೂ ಕೂಡ ಪಕ್ಷವು ತನ್ನ ಬೆನ್ನಿಗೆ ನಿಲ್ಲುತ್ತದೆ ಎನ್ನುವಂಥ ಭರವಸೆ ಕಾರ್ಯಕರ್ತರಿಗೆ ಸಿಗಬೇಕಿದೆ. ಈ ಬಾರಿಯ ಹಂತದ ಮತದಾನದ ಫಲಿತಾಂಶವು ಮೇ 4ಕ್ಕೆ ಪ್ರಕಟವಾಗಲಿದ್ದು, ಬಂಗಾಳದ ರಾಜಕೀಯ ಭವಿಷ್ಯ ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷ ವರದಿ. ಇನ್ನಷ್ಟು ವಿಶೇಷ ವರದಿಗಾಗಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಇನ್ಸೈಟ್ ರಶ್ ಕನ್ನಡ.